ಸಾಧಾರಣ ಕಾಲದ 9ನೆಯ ಗುರುವಾರ. ಪೌಲನು ತಿಮೋಥೆಯನಿಗೆ ಬರೆದ 2ನೆಯ ಪತ್ರದಿಂದ ವಾಚನ. ಪ್ರಿಯ ಪುತ್ರನೇ, ಕ್ರಿಸ್ತ ಯೇಸುವನ್ನು ಸ್ಮರಿಸಿಕೋ. ದಾವೀದನ ವಂಶಸ್ಥರಾದ ಅವರು ಮೃತರಾಗಿ ಪುನರುತ್ಥಾನರಾದರು. ಇದೇ ನಾನು ಸಾರುವ ಶುಭ ಸಂದೇಶ. ಇದನ್ನು ಸಾರಿದ್ದರಿಂದಲೇ ನಾನು ಕಷ್ಟಗಳಿಗೆ ಈಡಾಗಿದ್ದೇನೆ. ಪಾತಕಿಯಂತೆ ಬೇಡಿಗಳಿಂದ ಬಂಧಿತನಾಗಿದ್ದೇನೆ. ಆದರೆ ದೇವರ ವಾಕ್ಯವನ್ನು ಯಾರು ಬಂಧಿಸುವಂತಿಲ್ಲ. ದೇವರಿಂದ ಆಯ್ಕೆಯಾದ ಪ್ರಜೆಗಳು ಪ್ರಭು ಯೇಸುವಿನಲ್ಲಿ ಲಭಿಸುವ ಜೀವೋದ್ಧಾರವನ್ನು, ಅನಂತ ಮಹಿಮೆಯನ್ನು ನನ್ನೊಂದಿಗೆ ಪಡೆಯಲೆಂದು ನಾನು ಇದೆಲ್ಲವನ್ನು ಅವರಿಗಾಗಿ ಸಹಿಸುತ್ತಿದ್ದೇನೆ. ಈ ಮಾತು ನಂಬತಕ್ಕದ್ದಾಗಿದೆ. ನಾವು ಆತನೊಡನೆ ಸತ್ತಿದ್ದರೆ ಆತನೊಡನೆ ಜೀವಿಸುತ್ತೇವೆ. ಸೈರಣೆ ಉಳ್ಳವರು ನಾವಾದರೆ ಆತನೊಡನೆ ರಾಜ್ಯವಾಳುತ್ತೇವೆ. ನಾವಾತನನ್ನು ನಿರಾಕರಿಸಿದರೆ ನಮ್ಮಾತನನ್ನು ನಿರಾಕರಿಸುತ್ತಾನೆ. ನಾವು ವಿಶ್ವಾಸಭ್ರಷ್ಟರಾದರೂ ವಿಶ್ವಾಸ ಪಾತ್ರನಾತ, ಕಾರಣ ತನ್ನ ಸ್ವಭಾವಕ್ಕೆ ವಿರುದ್ಧ ವರ್ತಿಸನಾತ. ಈ ವಿಷಯಗಳನ್ನು ನಿನ್ನ ಸಭೆಯವರಿಗೆ ಜ್ಞಾಪಕಪಡಿಸು. ವ್ಯರ್ಥವಾದ ವಾಗ್ದಾನಗಳನ್ನು ನಿಲ್ಲಿಸಬೇಕೆಂದು ಅವರನ್ನು ದೇವರ ಮುಂದೆ ಖಂಡಿತವಾಗಿ ಎಚ್ಚರಿಸು. ಇಂಥ ವಾಗ್ವಾದಗಳಿಂದ ಕೇಳುವವರಿಗೆ ಕೇಡಾಗುವುದೇ ಹೊರತು ಒಳಿತೇನೂ ಆಗದು. ನೀನಾದರೂ ದೇವರಿಗೆ ಮೆಚ್ಚುಗೆಯಾದವನಂತೆ, ತನ್ನ ಕೆಲಸಕ್ಕೆ ಹಿಂದೆಗೆಯದ ಕೆಲಸಗಾರನಂತೆ, ಸುವಾರ್ತೆಯನ್ನು ಸರಿಯಾಗಿ ಸಾರುವವನಂತೆ ಬಾಳಲು ಪ್ರಯತ್ನಪಡು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ನೀನೊಪ್ಪುವ ಪಥದಲ್ಲಿ ನಡೆಯ ಕಲಿಸು. ಸನ್ಮಾರ್ಗದಲ್ಲಿ ಮುನ್ನಡೆಸೆನ್ನ ದೇವ. ಮುಕ್ತಿದಾತ ಕಲಿಸೆನಗೆ ನಿನಗಾಗಿ ಕಾದಿರುವೆ ಸತತ. ಶ್ಲೋಕ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಸತ್ಯ ಸ್ವರೂಪನು ದಯವಂತನು ಪ್ರಭು. ದಾರಿ ತಪ್ಪಿದವರಿಗೆ ಬೋಧಕನು ವಿಭು. ದೀನರನ್ನು ನಡೆಸುವನು ತನ್ನ ವಿಧಿಗನುಸಾರ. ಬಡವರಿಗೆ ಕಲಿಸುವನು ತನ್ನ ಧರ್ಮಾಚಾರ. ಶ್ಲೋಕ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಪ್ರಭುವಿನ ಒಪ್ಪಂದಗಳ ಪಾಲಕರಿಗೆ ಆತನ ಮಾರ್ಗಗಳು ಸನ್ನುತ. ಆತನ ವಿಧಿ ನಿಬಂಧನೆಗಳು ಪರಿಪಾಲಕರಿಗೆ ಅವುಗಳು ಸುಪ್ರೀತ. ಪ್ರಭುವಿನ ಮೈತ್ರಿ ಭಯ ಭಕುತಿ ಉಳ್ಳವರಿಗೆ, ಅಂತವರಿಗೆ ವ್ಯಕ್ತ ಆತನ ಒಡಂಬಡಿಕೆ. ಶ್ಲೋಕ. ನಿನ್ನ ಮಾರ್ಗವನ್ನು ಪ್ರಭು ನನಗೆ ತೋರಿಸು. ಘೋಷಣೆ. ಹಲ್ಲೆಲೂಯ, ಹಲ್ಲೆಲೂಯ. ನಿನ್ನ ನಿಯಮಗಳ ಪಥವ ನಿನಗೆ ತಿಳಿಯಪಡಿಸಯ್ಯ. ನೀ ಕಲಿಸು ನಿನ್ನ ನಿಬಂಧನೆಗಳನ್ನು ಎನಗೆ. ಹಲ್ಲೆಲೂಯ. ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಆ ಕಾಲದಲ್ಲಿ ಧರ್ಮಶಾಸ್ತ್ರಿಯೊಬ್ಬನು ಯೇಸು ಸದ್ದುಕಾಯರಿಗೆ ಸಮರ್ಪಕವಾದ ಉತ್ತರವನ್ನು ಕೊಟ್ಟಿದ್ದನ್ನು ಮೆಚ್ಚಿ ಅವರ ಬಳಿಗೆ ಬಂದು, ಆಜ್ಞೆಗಳಲ್ಲೆಲ್ಲ ಪ್ರಪ್ರಥಮ ಆಜ್ಞೆ ಯಾವುದು ಎಂದು ಕೇಳಿದನು. ಯೇಸು ಅವನಿಗೆ, ಇಸ್ರಾಯೇಲ್ ಸಮಾಜವೇ ಕೇಳು. ನಮ್ಮ ದೇವರಾದ ಸರ್ವೇಶ್ವರ ಏಕೈಕ ಸರ್ವೇಶ್ವರ. ನಿನ್ನ ದೇವರಾದ ಸರ್ವೇಶ್ವರನನ್ನು ನಿನ್ನ ಪೂರ್ಣ ಹೃದಯದಿಂದಲೂ, ನಿನ್ನ ಪೂರ್ಣ ಆತ್ಮದಿಂದಲೂ, ನಿನ್ನ ಪೂರ್ಣ ಮನಸ್ಸಿನಿಂದಲೂ, ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸು. ಇದೇ ಪ್ರಪ್ರಥಮ ಆಜ್ಞೆ. ನಿನ್ನನ್ನು ನೀನೇ ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು. ಇದು 2ನೇ ಆಜ್ಞೆ. ಇವೆರಡು ಆಜ್ಞೆಗಳಿಗಿಂತ ಶ್ರೇಷ್ಠವಾದ ಆಜ್ಞೆ ಬೇರೊಂದು ಇಲ್ಲ ಎಂದರು. ಇದನ್ನು ಕೇಳಿದ ಆ ಧರ್ಮಶಾಸ್ತ್ರಿ, ಬೋಧಕರೇ, ಚೆನ್ನಾಗಿ ಹೇಳಿದ್ದೀರಿ. ದೇವರು ಒಬ್ಬರೇ, ಅವರ ಹೊರತು ಬೇರೆ ದೇವರಿಲ್ಲ ಎಂದು ನೀವು ಹೇಳಿದು ಸತ್ಯ. ಅವರನ್ನು ನಾವು ಪೂರ್ಣ ಹೃದಯದಿಂದಲೂ, ಪೂರ್ಣ ಜ್ಞಾನದಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸತಕ್ಕದ್ದು. ಇದಲ್ಲದೆ ನಮ್ಮನ್ನು ನಾವು ಪ್ರೀತಿಸಿಕೊಳ್ಳುವಂತೆಯೇ ನಮ್ಮ ನೆರೆಯವರನ್ನು ಪ್ರೀತಿಸತಕ್ಕದ್ದು. ಇವು ಎಲ್ಲ ದಹನ ಬಲಿಗಳಿಗಿಂತಲೂ ಯಜ್ಞ ಯಾಗಾದಿಗಳಿಗಿಂತಲೂ ಎಷ್ಟೋ ಮೇಲಾದವು ಎಂದನು.
ಅವನ ವಿವೇಕಪೂರ್ಣವಾದ ಉತ್ತರವನ್ನು ಮೆಚ್ಚಿ ಏಸು, ನೀನು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ ಎಂದರು. ಇದಾದ ಬಳಿಕ ಯೇಸುವನ್ನು ಪ್ರಶ್ನಿಸುವುದಕ್ಕೆ ಯಾರೊಬ್ಬರೂ ಧೈರ್ಯಗೊಳ್ಳಲಿಲ್ಲ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಬಹು ದುಃಖದಿಂದ ನಾನು ಬಂದಿರುವೆನು, ಕಣ್ಣೀರು ನನ್ನ ಮಾತಾಗುತ್ತಿದೆ. ಸೇನಾಧೀಶ್ವರ ಯೆಹೋವನೇ, ನನ್ನ ಮನದ ನೋವನಿ ನೋಡು, ತುಟಿಗಳು ಮಾತ್ರ ಅಲುಗಾಡುತ್ತಿವೆ. ಆತ್ಮವು ಮೌನದಿ ಬೇಡುತ್ತಿದೆ, ನನ್ನಿಯಳಲನ್ನು ನೀ ಕೇಳು, ನನ್ನನ್ನು ದೂರ ತಳ್ಳಿ ಬಿಡಬೇಡ. ನಿನ್ನ ದಾಸಿಯಾಯಿ ಕಣ್ಣೀರನು ಕರುಣೆಯಿಂದ ನೀ ಗಮನಿಸು, ನನ್ನ ಹೃದಯದ ತೀವ್ರ ವ್ಯಥೆಯನ್ನು ನಿನ್ನ ಸನ್ನಿಧಿಯಲ್ಲೇ ಸುರಿಸುವೆನು. ಪಟ್ಟಿದೆ, ಶತ್ರುಗಳ ಮುಂದೆ ಧೈರ್ಯದಿ ನಿಲ್ಲುವೆ. ಪರಿಶುದ್ಧನಾದ ದೇವನು ನೀನೆ, ನಿನ್ನ ಹೊರತು ನನಗ್ಯಾರೂ ಇಲ್ಲ. ಮಾನವನ ನಡತೆಯ ತೂಗುವೆ ನೀನು, ಹಮ್ಮಿನ ಮಾತುಗಳು ನಿಲ್ಲವು. ಇನ್ನು ಬಿದ್ದವರನ್ನು ನೀ ಕೈ ಹಿಡಿದು ಎತ್ತುವೆ, ಬಂಜೆಯ ಒಡನು ಸಂತೋಷಗೊಳಿಸುವೆ. ಹಸಿದವರ ಹೊಟ್ಟೆಯ ತುಂಬಿಸುವ ದೇವನೇ, ದೀನರಿಗೆ ಮಹಿಮೆಯ ಗೌರವ ಕೊಡುವವನೇ, ಧೂಳಿನಿಂದ ನನ್ನ ಕೈ ಹಿಡಿದು ಎಬ್ಬಿಸಿ ಪ್ರಭುಗಳ ನಡುವೆ ನೀ ಕೂಡಿಸುವವನೇ. ಯೆಹೋವನಲ್ಲಿ ಉಲ್ಲಾಸಿಪುದು ನನ್ನ ಹೃದಯ. ಸಾಯಿಸುವವನು ನೀನೆ, ಬದುಕಿಸುವವನು ನೀನೆ, ಪಾತಾಳದ ಆಳದಿಂದಲೂ ಎಬ್ಬಿಸುವವನು. ಮಣ್ಣಿನಿಂದ ಎತ್ತಿ ಮಹಿಮಾಸನವನು, ಕೃಪೆಯಿಂದ ನನಗೆ ಕೊಡುವವನು ನೀನೆ. ನಿನ್ನ ಭಕ್ತರ ಹೆಜ್ಜೆಗಳ ಕಾಯುವೆ ಸದಾ, ದುಷ್ಟರ ಅಂಧಕಾರದಿ ಮುಳುಗಿಸುವೆ. ಬಾಹುಬಲದಿಂದ ಜಯ ಸಿಗದು ಯಾರಿಗೂ, ನಿನ್ನ ಕೃಪೆಯಿಂದಲೇ ಇಹದಲ್ಲಿ ಜೀವ. ಯೆಹೋವನಲ್ಲಿ
ರಕ್ಷಣೆ ಹೊಂದುವೆಯೋ? ಕ್ರಿಸ್ತ ಯೇಸುವನ್ನು ಸ್ವೀಕರಿಸುವೆಯೋ? ನಿತ್ಯ ರಕ್ಷಣೆ ಹೊಂದುವೆಯೋ? ದೇವರ ಕೃಪೆಯನ್ನು ನೆನಸುವೆಯೋ ಮಾನವ? ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ನೀ ಕ್ರಿಸ್ತನ ಕೃಪೆಯನ್ನು ಬೇಡೆಂದು ಜರಿಯದಿರು. ಆತನ ಪ್ರೀತಿಯನ್ನು ತಾತ್ಸಾರ ಮಾಡದಿರು. ನಿನ್ನಗಾಗಿಯೇ ಆತ ಮಾಡಿದನು ಎಂದು ನಂಬಿ ರಕ್ಷಣೆ ಪಡಕೋ. ನಿನಗಾಗಿಯೇ ಆತ ಮಾಡಿದನು ಎಂದು ನಂಬಿ ರಕ್ಷಣೆ ಪಡಕೋ. ದೇವರ ಕೃಪೆಯನ್ನು ನೆನಸುವೆಯೋ ಮಾನವ? ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ದೇವರ ಕೃಪೆಯನ್ನು ನೆನಸುವೆಯೋ ಮಾನವ? ಶಾಶ್ವತವು ಮಹೋನ್ನತವು ಕ್ರಿಸ್ತನ ಕೃಪೆಯು. ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು. ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು. ದೇವರು ಬೆಳೆಯನ್ನು ಕರುಣಿಸದೆ ಹೋದರೆ ವ್ಯವಸಾಯವೆಲ್ಲ ಬರಡು. ದೇವರು ಬೆಳೆಯನ್ನು ಕರುಣಿಸದೆ ಹೋದರೆ ವ್ಯವಸಾಯವೆಲ್ಲ ಬರಡು. ದೇವರು ಸೌಖ್ಯವ ನೀಡದೆ ಹೋದರೆ ಚಿಕಿತ್ಸೆಗಳೆಲ್ಲ ಕುರುಡು. ದೇವರು ಸೌಖ್ಯವ ನೀಡದೆ ಹೋದರೆ ಚಿಕಿತ್ಸೆಗಳೆಲ್ಲ ಕುರುಡು.
ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು. ದೇವರು ಜ್ಞಾನವ ನೀಡದೆ ಹೋದರೆ ಜೀವನವೆಲ್ಲ ಇರುಳು. ದೇವರು ಜ್ಞಾನವ ನೀಡದೆ ಹೋದರೆ ಜೀವನವೆಲ್ಲ ಇರುಳು. ದೇವರು ನಿನ್ನನ್ನು ಕ್ಷಮಿಸದೆ ಹೋದರೆ ಪರದಲ್ಲಿ ನಿನಗಿಲ್ಲ ಬಾಳು. ದೇವರು ನಿನ್ನನ್ನು ಕ್ಷಮಿಸದೆ ಹೋದರೆ ಪರದಲ್ಲಿ ನಿನಗಿಲ್ಲ ಬಾಳು. ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು. ದೇವರು ಶಾಂತಿಯ ಕರುಣಿಸದೆ ಹೋದರೆ ಬಾಳೆಲ್ಲ ಕಣ್ಣೀರು ಸೋಲು. ದೇವರು ಶಾಂತಿಯ ಕರುಣಿಸದೆ ಹೋದರೆ ಬಾಳೆಲ್ಲ ಕಣ್ಣೀರು ಸೋಲು. ಪ್ರಭು ಯೇಸು ಬಿಡುಗಡೆ ನೀಡದೆ ಹೋದರೆ ವೇದನೆ ತುಂಬಿದ ಬಾಳು. ಪ್ರಭು ಯೇಸು ಬಿಡುಗಡೆಯೇ ನೀಡದೆ ಹೋದರೆ ವೇದನೆ ತುಂಬಿದ ಬಾಳು. ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು. ದೇವರ ಕೃಪೆಯು ನಿನಗಿಲ್ಲವಾದರೆ ನಿನ್ನ ಪ್ರಯತ್ನ ಎಲ್ಲ ಹಾಳು. ದೇವರ ರಕ್ಷಣೆ ನಿನಗಿಲ್ಲವಾದರೆ ನಿನ್ನ ಬದುಕೆ ಗೋಳು.